ಬೇಸಿಗೆಯ ಸಮಯದಲ್ಲಿ ದೇಹಕ್ಕೆ ತಂಪು ನೀಡುವ ಹಾಗೂ ಆರೋಗ್ಯವನ್ನು ಕಾಪಾಡುವ ನೈಸರ್ಗಿಕ ಪಾನೀಯಗಳ ಮಹತ್ವ ಹೆಚ್ಚಾಗ್ತದೆ. ಅಂತಹ ಪಾನೀಯಗಳಲ್ಲಿ ಶಂಖಪುಷ್ಪ ಜ್ಯೂಸ್ ವಿಶೇಷ ಸ್ಥಾನವನ್ನ ಹೊಂದಿದೆ. ಆಯುರ್ವೇದದಲ್ಲಿಯೂ ಈ ಹೂವನ್ನ ಮೆದುಳಿನ ಶಕ್ತಿ ಹೆಚ್ಚಿಸುವ ಹಾಗೂ ದೇಹಕ್ಕೆ ಶಾಂತಿ ನೀಡುವ ಔಷಧಿಯ ಸಸ್ಯವಾಗಿ ಪರಿಗಣಿಸಲಾಗುತ್ತೆ. ಶಂಖಪುಷ್ಪದ ಜ್ಯೂಸ್ ತಯಾರಿಸುವ ವಿಧಾನ ಬಹಳ ಸರಳವಾಗಿದೆ. ಮೊದಲು ತಾಜಾ ಶಂಖಪುಷ್ಪದ ಹೂಗಳನ್ನು ಸ್ವಚ್ಛವಾಗಿ ತೊಳೆದಿಡಬೇಕು. ನಂತರ ನೀರನ್ನ ಚೆನ್ನಾಗಿ ಕುದಿಸಿ ಅದರಲ್ಲಿ ಕಲ್ಲು ಸಕ್ಕರೆ ಸೇರಿಸಿ ಕರಗಲು ಬಿಡಬೇಕು. ಈ ಬಿಸಿ ನೀರಿನಲ್ಲಿ ತೊಳೆದ ಹೂಗಳನ್ನು ಹಾಕಿ ಪಾತ್ರೆಯನ್ನ ಮುಚ್ಚಿ ಕೆಲವು ನಿಮಿಷಗಳು ಇಡಬೇಕು. ಹೂಗಳ ಬಣ್ಣ ಮತ್ತು ಔಷಧಿಯ ಅಂಶ ನೀರಿನಲ್ಲಿ ಬೆರೆತು ನೀರು ನೀಲಿ ಬಣ್ಣಕ್ಕೆ ತಿರುಗ್ತದೆ. ನಂತರ ಅದು ತಣ್ಣಗಾದ ಮೇಲೆ ನಿಂಬೆ ರಸ, ಏಲಕ್ಕಿ ಪುಡಿ ಹಾಗೂ 1 ಚಿಟಿಕೆ ಉಪ್ಪು ಸೇರಿಸಬೇಕು. ಇದು ಪಾನೀಯದ ರುಚಿಯನ್ನ ಹೆಚ್ಚಿಸುವುದಷ್ಟೇ ಅಲ್ಲದೆ ಜೀರ್ಣಕ್ರಿಯೆಗೆ ಸಹ ಸಹಾಯಕವಾಗುತ್ತೆ. ಕೊನೆಗೆ ಇದನ್ನ ಸೋಸಿ ಕುಡಿಯಬಹುದು. ತಂಪಾಗಿ ಕುಡಿಬೇಕು ಅಂದ್ರೆ ಫ್ರಿಡ್ಜ್ ನಲ್ಲಿ ಇಟ್ಟು ಬಳಿಕ ಸೇವಿಸಬಹುದು. ಈ ಜ್ಯೂಸ್ ದೇಹದ ಉಷ್ಣತೆಯನ್ನ ಕಡಿಮೆ ಮಾಡಿ ತಂಪನ್ನ ನೀಡುತ್ತೆ. ಬೇಸಿಗೆಯಲ್ಲಿ ಉಂಟಾಗುವ ದೇಹದ ದಣಿವು, ಬಿಸಿಲಿನ ಪರಿಣಾಮ ಮತ್ತು ನೀರಿನ ಕೊರತೆಯನ್ನು ತಗ್ಗಿಸಲು ಇದು ಸಹಕಾರಿ. ಜೊತೆಗೆ ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂಬ ನಂಬಿಕೆ ಇದೆ. ನಿಯಮಿತವಾಗಿ ಸೇವಿಸಿದ್ರೆ ಜ್ಞಾಪಕ ಶಕ್ತಿ ಉತ್ತಮವಾಗಲು ಸಹಕಾರಿ ಎಂದು ಹೇಳಲಾಗುತ್ತೆ. ಶಂಖಪುಷ್ಪ ಪಾನೀಯ ಕೂದಲ ಆರೋಗ್ಯಕ್ಕೂ ಉಪಯುಕ್ತವಾಗಿದೆ. ಇದು ಕೂದಲಿನ ಬೆಳವಣಿಗೆಗೆ ನೆರವಾಗುವುದರ ಜೊತೆಗೆ ಕೂದಲು ಉದುರುವಿಕೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಪಾರಂಪರಿಕ ನಂಬಿಕೆ. ಚರ್ಮದ ಕಾಂತಿಯನ್ನು ಹೆಚ್ಚಿಸಿ ದೇಹವನ್ನ ಒಳಗಿನಿಂದ ಶುದ್ಧಗೊಳಿಸಲು ಸಹ ಇದು ನೆರವಾಗುತ್ತೆ. ಅರ್ಧ ತಲೆನೋವು ಅಂದ್ರೆ ಮೈಗ್ರೇನ್ ಅಥವಾ ಒತ್ತಡದಿಂದ ಉಂಟಾಗುವ ತಲೆನೋವು ಇರುವವರಿಗೆ ಈ ಪಾನೀಯ ಸ್ವಲ್ಪ ಪರಿಹಾರ ನೀಡಬಹುದು ಎಂದು ಹೇಳಲಾಗುತ್ತೆ. ಹೃದಯದ ಆರೋಗ್ಯಕ್ಕೂ ಸಹಕಾರಿ ಎಂದು ಪರಿಗಣಿಸಲಾಗುತ್ತೆ. ಯಾಕಂದ್ರೆ ಇದು ದೇಹವನ್ನ ಶಾಂತಗೊಳಿಸಿ ರಕ್ತದ ಒತ್ತಡವನ್ನ ಸಮತೋಲನದಲ್ಲಿ ಇರಿಸಲು ನೆರವಾಗ್ತದೆ. ಇದಕ್ಕಿಂತಲೂ ಮುಖ್ಯವಾಗಿ ಈ ಪಾನೀಯ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಒತ್ತಡ, ಆತಂಕ ಕಡಿಮೆ ಮಾಡಿ ನಿದ್ದೆ ಬರಲು ಸಹಾಯ ಮಾಡುತ್ತದೆ. ರಾತ್ರಿ ಸಮಯದಲ್ಲಿ ತಣ್ಣಗಾಗಿಸಿ ಕುಡಿದ್ರೆ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ದೊರೆಯುತ್ತೆ. ಒಟ್ನಲ್ಲಿ ಶಂಖಪುಷ್ಪದ ಜ್ಯೂಸ್ ಒಂದು ಸರಳವಾದ್ರೂ ಆರೋಗ್ಯಕರ ನೈಸರ್ಗಿಕ ಪಾನೀಯವಾಗಿದೆ. ಬೇಸಿಗೆಯಲ್ಲಿ ದೇಹಕ್ಕೆ ತಂಪು ನೀಡುವುದರ ಜೊತೆಗೆ ಮೆದುಳು, ಹೃದಯ, ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೂ ಸಹಾಯಕವಾಗಿದೆ. ಈ ಪಾನೀಯವನ್ನ ನಿಯಮಿತವಾಗಿ ಸೇವಿಸುವುದು ಒಳ್ಳೆಯದು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.